ಡೈರೆಕ್ಷನ್ ಅದರಲ್ಲೇ ಇದೆ. ನಮಸ್ಕಾರ ವೀಕ್ಷಕರೇ, ನೋಡಿ ನಮ್ಮ ಚೀಫ್ ಇಂಜಿನಿಯರ್ ಅಧಿಕಾರಿ ಈ ಬೋರ್ಡ್ಗಳದ್ದು ಇಲ್ಲಿಗೆ ಬಂದಿರೋದು. ಈ ಭ್ರಷ್ಟಾಚಾರ ಏನಕ್ಕೆ ಇಷ್ಟು ದುರತ್ವವಾಗಿ ಬೆಳೆದಿದೆ ನೋಡಿ. ಇವ್ರು ಕೊಟ್ಟಿರೋದಾಗಿರ್ಬೋದು, ಚೀಫ್ ಸೆಕ್ರೆಟರಿ ಕೊಟ್ಟಿರೋದಾಗಿರ್ಬೋದು, ಹಾಗೆ ಇಂಜಿನಿಯರ್ ಡಬಲ್ ಗೆ ಕೊಟ್ಟಿರೋದು. ಅವ್ರು ಇವ್ರ ಕಡೆಯಿಂದ ನೋಡಿ ಇಷ್ಟೇ ಹೋಗಿದೆ, ಇವ್ರ ಕಡೆಯಿಂದ ಅಲ್ಲಿ ಹೋಗಿದೆ, ಅಲ್ಲಿ ಟೇಬಲ್ ಅಲ್ಲಿ ಕುತ್ಕೊಂಡಿದೆ. ನಾನು ಕೊಟ್ಟಿರೋ ಡೇಟು ಇವತ್ತಿನವರೆಗೂ ಮುಂದಕ್ಕೆ ತರಲಿಲ್ಲ. ಅವತ್ತು ವಿಧಾನಸೌಧಕ್ಕೆ ಹೋಗಿರುವ ಪಾಸು, PWD ಕಚೇರಿಗೆ ಹೋಗಿರೋ ಪಾಸು, ಅವು ಇವ್ರು ಮಾಡಿರೋ ಆರ್ಡರ್ ಒಂದು FIR ಹಾಕ್ಸೋದಿಲ್ಲ ಅಧಿಕಾರಿಗಳ ಮೇಲೆ. ಎಲ್ಲಿಗೆ ಸಮಾಜ ಹೋಗ್ತಾ ಇದೆ, ಈ ಬೋರ್ಡ್ಗಳಲ್ಲಿ ಈ ಬೃಹತ್ ಹಣನ ಯಾರ್ಯಾರು ಹಂಚ್ಕೊಂಡು ತಿಂತಾ ಇದ್ದಾರೆ, ಯಾರ್ಯಾರು ಹಂಚ್ಕೊಂಡು ತಿಂತಾರೆ ನನಗಂತೂ ಗೊತ್ತಿಲ್ಲ. ಇದು ಒಂದು ನಿಗೂಢವಾಗಿದೆ. ಹಾಗಾಗಿ ಚೀಫ್ ಇಂಜಿನಿಯರ್ ಅವರಿಗೆ ತಿಳಿಸಿ ಮತ್ತು ವಿಕಾಸೋದಕ್ಕೆ ಹೋಗಿ ಚೀಫ್ ಸೆಕ್ರೆಟರಿ ಅವರು ಆರ್ಡರ್ ಮಾಡಿ 12 ಅವರಲ್ಲಿ ಇಲ್ಲಿ ಕಳಿಸ್ಕೊಟ್ಟಿದ್ರು ಟೇಬಲ್ಗೆ. ಇಷ್ಟಾದ್ರೂ ಯಾಕೆ ಕ್ರಮ ಜರುಗಿಸ್ತಾ ಇಲ್ಲ? ಏನಕ್ಕೋಸ್ಕರ, ಯಾರಿಗೋಸ್ಕರ ಇದೆಲ್ಲ ಈ ಅಕ್ರಮವಾಗಿ ಬೋರ್ಡ್ಗಳು ಹಾಕಿದಾರಲ್ಲ? ನನಗೂ ನಮ್ಮ ಬಡವರ ಬಗ್ಗರಿಗೆ ಅಲ್ಲಿ ವಿಜಯ ಮನೆ ಕಟ್ಟಕ್ಕೆ ಸರ್ ನೀವು ಮಾಡ್ತಾ ಇಲ್ಲ ಕೆಲಸ ಸರ್. ಈಗಾಗಲೇ ಇದು ಇಲೀಗಲ್ ಆಗಿ ನಡೀತಾ ಇರೋದಂತ ಎಲ್ಲರಿಗೂ ಗೊತ್ತಿದೆ. ಇದ್ರ ಬಗ್ಗೆ ನೀವೇನು ಕ್ರಮ ಜರುಗಿಸಿದೆ? ನೀವೇನಾದ್ರು ಪರ್ಮಿಷನ್ ಕೊಟ್ಟಿದ್ದೀರಾ ಸರ್ಕಾರ ಕಡೆಯಿಂದ? ಸ್ಥಳೀಯ ಆಡಳಿತ ಪರ್ಮಿಷನ್ ಕೊಟ್ಟಿದ್ದೀರಾ? ಲೋಕಲ್ ಇದರಲ್ಲಿ ಏನು ಮಾಡ್ಕೊಟ್ಟಿರ್ತಾರೆ ಅವರು, ಗ್ರಾಮ ಪಂಚಾಯತ್ ವ್ಯವಸ್ಥೆಯಲ್ಲಿ ಗ್ರಾಮ ಪಂಚಾಯತ್ ವ್ಯವಸ್ಥೆ ಕೊಟ್ಟಿರ್ತಾರೆ. ಇಲ್ಲ, ಈಗ ನಾವು ಅದನ್ನ ಸರ್ವಗೊಳಿಸಲಿಕ್ಕೆ ಈಗಾಗಲೇ ನಾವು ನಮ್ಗೆ ಏನು ಮಾಡಿದ್ರೆ ನಮ್ಗೆ ಇಷ್ಟು ದುಡ್ಡು ಬೇಕು ಸರ್ಕಾರ ತೆಗಿಬೇಕಂತ ಸುಲಭವಾಗಿ ನಿಮ್ಗೆ ಮಾಹಿತಿ ಕೊಡ್ತೇವೆ ಸರ್. ಅವರು ಮಾಹಿತಿ ನಿಮ್ಗೆ ಏನು ಕೊಟ್ಟೆ, ಕ್ಲಿಯರ್ ಕೊಟ್ಟೆ. ನಿಮ್ಗೂ ಇವ್ರಿಗೆ ಏನಂತ ತೆಗಿಸೋದಕ್ಕೆ ಅಲ್ಲಿಂದ ಸರಿಯ ಪಂಚಾಯತಿಗಳು ರೆಡಿ ಇದಾವೆ. JCB ಮತ್ತು ವಿಚಾರ ಕೊಡೋದಕ್ಕೆ ರೆಡಿ ಇದೆ. ಚಂದ್ರಶೇಖರ್ ಅವ್ರು ಏನ್ ಮಾಡ್ತೀವಿ ಮುಂದೆ ಇಲ್ಲೇ ನಿಂತಿದ್ದು. ಚಂದ್ರಶೇಖರ್ ಏನಾದ್ರು ಬೇಕಾಗಿಲ್ಲ ಸರ್, ನಮ್ಮೂರಲ್ಲಿ ತೆಗ್ಸಲ್ಲ ಅಂದ್ರೆ ಯಾವಾಗ ತೆಗಿಸ್ತೀರಾ? ಎಷ್ಟು ವರ್ಷಗಳು ದುಡ್ಕೊಂಡು ತಿಂದ ಮೇಲೆ ತೆಗಿಸ್ತೀರಾ? ಎಷ್ಟು ದಿನ ದುಡ್ಕೊಂಡು ತಿನ್ನೋದಕ್ಕೆ ಸ್ಥಳೀಯ ಆಡಳಿತ ನಾವು ಕೇಳೋದಂಗೆ ಪರ್ಮಿಷನ್ ಕೊಟ್ಟಿಲ್ಲ ಅಂತಿದೆ. ಪಂಚಾಯತ್ ಆಗಿರ್ಬೋದು, ಮುನ್ಸಿಪಲ್ ಆಗಿರ್ಬೋದು, ನಗರಸಭೆಗಳಾಗಿರ್ಬೋದು, 28 ಪಂಚಾಯತಿಗಳಲ್ಲೂ 4 CMCಗಳಲ್ಲಿ 1 ನಗರಸಭೆಯಲ್ಲೂ ಇದುವರೆಗೂ ನಾವು ಯಾವುದೇ ಪರ್ಮಿಷನ್ ಕೊಟ್ಟಿಲ್ಲ ಅಂತಾರೆ. ಈಗ ಅವ್ರು ಕೊಟ್ಟಿಲ್ಲ ಅಂದಾಗ ನೀವು ಕೊಟ್ಟಿರೋದನ್ನ ವಾಪಸ್ ತಗೊಂಡಿದ್ದಾರೆ. ಸ್ವಲ್ಪ ಕೊಟ್ಟಿದ್ದಾರೆ. ಯಾವ ಪಂಚಾಯತಿ ಚಂದಾಪುರದ ಪುರಸಭೆಯಲ್ಲಿ ಕೊಟ್ಟಿದ್ರು, ವಾಪಸ್ ತೆಗೆಸಿದ್ರು. ಪಂಚಾಯತಿ ಮುತನಲ್ಲೂರು ಗ್ರಾಮ ಪಂಚಾಯತಿ EO ಲೆಟರ್ ಹಾಕಿ ಪ್ರತಿಯೊಬ್ಬ PDO ಏನಂತ ಹಾಕಿದ್ದಾರೆ ಲೆಟರ್, ಯಾವುದೇ ನೀವು ಕೊಟ್ಟಿದ್ರು ವಾಪಸ್ ತಗೊಂಡಿದ್ದಾರೆ, ಎಲ್ಲ ತಗೊಂಡಿದ್ದಾರೆ, ಎಲ್ಲ ಆಗಿದೆ. ನಿಮ್ ಕೈ ಕೆಲಸ ಆಗ್ತಾ ಇಲ್ಲ. ನಿಮ್ಮ ಇನ್ನೊಂದು ಅದಕ್ಕಿಂತ ಮೈನ್ ನೀವು ಹೇಳ್ತಾ ಇದ್ದೀರಲ್ಲ, ಪಂಚಾಯತಿಗಳು ತೋರಿಸ್ತಾ ಇದ್ದೀರಲ್ಲ, PW ರೋಡ್ಗಳಲ್ಲಿ ಪಂಚಾಯತಿ ಕೊಡೋದಕ್ಕೆ ಅವ್ರಿಗೆ ಹಕ್ಕು ಹೆಂಗ್ ಬರುತ್ತೆ? ಹಾಕಿಲ್ವಲ್ಲ. ಹಾಗಾದ್ರೆ ನೀವು ಹೇಳಿ ಸರ್, PDO ಮತ್ತು CO ಮೇಲೆ ನೀವು ಯಾಕೆ, CE ಮೇಲೆ ಯಾಕೆ ನೀವು FIR ಹಾಕಿಲ್ಲ? ಅವ್ರು ಕೊಡೋದಕ್ಕೆ ಏನಿದೆ ಅಧಿಕಾರ? ಇಲ್ವಲ್ಲ. ಎಲ್ಲಿದೆಯಪ್ಪ ಈಗ ಇದ್ರಲ್ಲಿ ಅನೇಕಲ್ದು ಅವು ಜಾಹೀರಾತು ಫಲಕಗಳನ್ನ ಯಾರಿಗೆ ಈಗ ಅವ್ರಿಗೆ ಬರ್ದಿದ್ದೀರಲ್ಲ, ಅವ್ರು ಏನ್ ಮಾಡಿದ್ರು ಗೊತ್ತಾ? ಇವ್ರೆಲ್ಲ ಪಾಪ ಅದು ಅವ್ರು ತೆಗಿಬೇಕಂತಂದ್ರೆ ಹೋರಾಟ ಮಾಡ್ತಿದ್ದಾರೆ. ಅವ್ನು ತೆಗಿಯಕ್ಕೆ ಅವ್ರಿಗೆ ಯಾರು ಕೊಟ್ಟಿದ್ರು ಅವ್ರು ವಿತರಣೆ ಮಾಡ್ಕೊಂಡಿದ್ದಾರೆ ಅಂತಾಗ್ಲೇ. ಹಲೋ, ಯಾವುದೇ ಲೀಗಲ್ ಆಗಲಿ ಯಾವ್ದು ಇಲ್ಲಿಗಲ್ ಆಗಲಿ ನಾವು ಏನ್ ಹೇಳಿದ್ವಿ, ನಿಮ್ಗೆ ಡೈರೆಕ್ಷನ್ ಕೊಟ್ಟಿದ್ದೀವಿ, ನೀವು ಇಮಿಡಿಯೇಟ್ ಆಗಿ ನಮ್ಗೆ PWD ನಮ್ಮ ಪ್ರಾಪರ್ಟಿಗೆ ಅವ್ರು ಹಾಕಕ್ಕೆ ಯಾರೇ ಪರ್ಮಿಷನ್ ಕೊಡಕ್ಕೆ ಅವಕಾಶ ಇಲ್ಲ ಅಲ್ವಾ? ಅದು ಅವಕಾಶ ಇಲ್ಲ ಅಂತ ಗೊತ್ತಿದ್ದು ಮತ್ತೆ ನೀವು ತೆಗಿಯಕ್ಕೆ ಯಾಕೆ ಕ್ರಮ ಕೈಗೊಳ್ಳಿಲ್ಲ? ಯಾರಿಗೆ ಬರ್ತೀರಿ ಲೀಗಲ್ ಯಾವ್ದು ಇಲ್ಲಿಗಲ್ ಯಾವ್ದಂತ? ಓಕೆ, ಈಗ ಒಂದು ಕೆಲಸ ಮಾಡಿ, ಮಂಡ್ಯದಿಂದ ಡ್ರಾಸ್ಟಿಕ್ ಆಗಿ ವಿಷಯ ತಗೊಂಡು ಮಾಸ್ ಆಗಿ ಎಲ್ಲ ತೆಗಿ ಕರ್ಕೊಂಡ್ಬಿಡ್ಬೇಕು. ನಮಗೆ ಮಂಡ್ಯ ನೋಡಿ ನಿಮ್ಗೆ AW ನೀವು ನಿಮ್ಮ ಇವರೆಲ್ಲ ನಿಂತ್ಕೊಂಡ್ಬಿಟ್ಟು ಒಂದ್ ಫಾರ್ ಅಲ್ಲಿ ತರ್ಕೊಂಡ್ಬರ್ಬೇಕು. ಇಲ್ಲಿಗೆಲ್ಲ ಹಾಕಿದ್ಮೇಲೆ ರೆಡಿ ಇದೀವಿ. ಬಟ್ ಎಲೆಕ್ಷನ್ ಇರೋದ್ರಿಂದ ತಡೆ ಆಯ್ತು. ಎಲೆಕ್ಷನ್ ಟೈಮ್ ಮಾಡೋದು ಎಲೆಕ್ಷನ್ ಮುಂದೆ ನಾನು ಬಂದು ಕೇಳ್ಕೊಂಡಲ್ಲ. ಆಮೇಲೆ ಇನ್ನೊಂದು
ಸೆಕೆಂಡ್ ನಮ್ಗೆ ವಿಜಯ್ ಒಂದು ಮಾತಾಡಿದ್ರು, ಅದನ್ನ ಗೆಪ್ಕೊಂಡ್ಬಿಟ್ಟು ನಿಮ್ಗೆ ಏನು ತೆಗೆದುಕೊಳ್ಸೋಕ್ಕಾಗೋದಿಲ್ಲ ಅಂದ್ರೆ ನಮ್ಗೊಂದು ಕೆಲಸ ಮಾಡಿ, ನಾವು ಈ ಕಡೆ ಒಂದು ನಾವು 2 ಪಿಲ್ಲರ್, ಈ ಕಡೆ ಒಂದು 2 ಪಿಲ್ಲರ್ ಹಾಕಿ ಮೇಲ್ಗಡೆ ಎಷ್ಟು ಹೈಟ್ ಬೇಕು ಅಷ್ಟು ಹೈಟ್ ಎತ್ಕೊಂಡು ಮೋಲ್ಡ್ ಹಾಕಿ ಅಲ್ಲಿ ಮನೆಗಳು ಕಟ್ಕೊಂಡು ಎಲ್ಲ ಬಡವ್ರು ಬೇಕಾದ್ರೆ ನಾವು ಹಂಚ್ತೀವಿ, ನಾವೇ ದುಡ್ಡು ಹಾಕ್ತೀವಿ. ಬೋರ್ಡ್ಗಳು ಕೊಡೋದಕ್ಕೆ ನಿಮ್ಗೆ ಏನಂತಾರೆ ಸರ್, ಈ ನಡುವೆ ಸರ್ ನಿಮ್ಗೆ ಕೊಟ್ಟೋದ ಮೇಲೆ 28 ಬೋರ್ಡ್ ಅಲ್ಲ ಸರ್, ಈ ನಡುವೆ 6 ಬೋರ್ಡ್ ಹೊಸ ಬೋರ್ಡ್ ಹಾಕಿದ್ದಾರೆ. ಏನ್ ಮಾಡ್ತಾ ಇದ್ರು ನಿಮ್ಮ ಅಧಿಕಾರಿ? 6 ಬೋರ್ಡ್ ಹೊಸ ಬೋರ್ಡ್ ನಿಮಗೂ ಟ್ವೀಟ್ ಮಾಡಿದ್ರೆ, ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರಿ, SP ಗೆ ಎಷ್ಟು ಲೆಟರ್ ಹಾಕಿದ್ರಿ, ನಿಮ್ಮ ಚೀಫ್ ಸೆಕ್ರೆಟರಿಗೆ ಎಷ್ಟು ಹಾಕಿದ್ರಿ, ಇದು ನೋಡಿ ಸರ್. ಯಾಕೆ ನಿಮ್ಗೆ ಲೆಟರ್ ಕೊಟ್ಟು ಹೋದ್ಮೇಲೆ 6 ಹಾಕಿದ್ದಾರೆ ಅಂದ್ರೆ ಅದಕ್ಕೆ ನಿಮ್ಮಲ್ಲಿ ಪಾಲಿಲ್ವಾ? ನಿಮ್ಗೆ ಚಂದ್ರಶೇಖರ್ ಅವ್ರಿಗೆ ಮನೆ ಹೊಸದು ಹಾಕಿದಾಗ ರಾಷ್ಟ್ರ ಹಾಕಿದಾಗ ಫೋನ್ ಮಾಡಿದಾಗ ಆಯ್ತು ನಾನು ನೋಡ್ತೀನಿ ಇಡ್ರಿ ನೀವು ಫೋನ್ ಅಂದಾಗ ಚಂದ್ರಶೇಖರ್ ಒಂದು ಅಧಿಕಾರಿನ, ನಮ್ಮ ಸಾರ್ವಜನಿಕ ತೆರಿಗೆ ಹಣ ತಿನ್ನೋ ಅಧಿಕಾರಿನ ಸರ್. ನೀವೆಲ್ಲ ಯಾಕೆ ಸರ್ ಅವ್ರ ಮೇಲೆ ಇವಾಗ ನೀವು ಬರೀ ವೋಟ್ ತೆಗೆದುಕೊಳ್ಸಿ, ಯಾಕೆ ಅಧಿಕಾರಿಗಳ ಮೇಲೆ ಕ್ರಮ ಇಲ್ಲ? ಅಧಿಕಾರಿಗಳಿಗೆ ನಿಮ್ಮ ಮೇಲೆ ಉದುರು ಬಂದಿದೆ, ಇನ್ನೊಬ್ರು ಅವ್ರು ಸಸ್ಪೆಂಡ್ ಆಗಬೇಕಾಯ್ತು. ಚಂದ್ರಶೇಖರ್ ಈಗ ಮಾಹಿತಿ ಬಂದು 4 ರಿಂದ 5 ತಿಂಗಳು ನಾನು ಕೊಟ್ಟಿರೋದು, ಲೆಟರ್ ಕೊಟ್ಟಿರೋದು. ಅದಕ್ಕೆ ಮುಂಚೆ ಮಾಹಿತಿ ಅವ್ರಿಗೆ ಇತ್ತು, ತಿಂತಾ ಇದ್ರು 100%. ನೀವು ಹೇಳಿದ್ರೆ MLA ಅವ್ರ ಪ್ರೆಷರ್ ಏನ್ ಮಾಡೋದು ಹೇಳಿ ಮಹೇಶ್ವರ ಅಂತ ನೀವ್ ಹೇಳಿದ್ರಿ, ಅದು ವಿಡಿಯೋ ಆಗ್ತಾ ಇತ್ತು. ಏನ್ MLA ಫೋನ್ ಮಾಡ್ತಾರೆ, ಅವ್ರು ಫೋನ್ ಮಾಡ್ತಾರೆ, ನಾನು ಎಂಟ್ರಿ ಮಾಡಕ್ಕಾಗುತ್ತೆ ಅಂತ ಚಂದ್ರಶೇಖರ್. ಅಂದ್ರೆ MLA ಮಾಡಿ ಕೆಲಸ ಮಾಡಾಗಿದ್ರೆ ನೀವೇನ್ ಗೌರ್ಮೆಂಟ್ MLA ಅಂದ್ರೆ MLA ಹಂಗಾದ್ರೆ ನೋಡಿ ಸರ್, MLA ಅಕ್ರಮ ಕೆಲಸ ಮಾಡಕ್ಕೆ ಮಾಡ್ತೀರಾ? ಅಕ್ರಮ ಕೆಲಸ ತಾನೇ ಇದು, ಅಕ್ರಮ ಕೆಲಸ. ನಮ್ಗೆ ಗೊತ್ತಿಲ್ಲ ಹಾಕ್ಬಿಟ್ಟಿರ್ತಾರೆ. ಗೊತ್ತಿಲ್ಲ ಸುಮ್ಮನೆ ಹೇಳಿ ಸರ್, ಓಡೋದು ಗೊತ್ತಿಲ್ಲ ಅಂತ ಮಾತು ತಡ್ಕೊಳ್ಳಿ. ನೀವ್ ಮಾತಾಡ್ಸಿ ನಾನು ಮಾತಾಡ್ತೀನಿ, ಹೋಗ್ಬಿಡಿ. ಈಗ ನೀವು ಗೊತ್ತಿಲ್ಲ ಆಗ್ತಿರಲ್ಲ, ನಿಮ್ಗೆ ಸ್ಥಳೀಯ ಬರೋದಿಲ್ಲ. ಅಲ್ಲಿ AW ಇರ್ತಾರ, ಇಂಜಿನಿಯರ್ಸ್ ಇರ್ತಾರ, ಅವರು ಯೂನಿಯರ್ ಇರ್ತಾರ, ಅದ್ರ ಮೇಲೆ SC ಇರ್ತಾರ, ಅವರೆಲ್ಲ ನೋಡ್ಕೊಳ್ತಾರ. ನನ್ನ ಹಂತಕ್ಕೆ ಅವರೆಲ್ಲ ಮಾಹಿತಿ ಇರೋದಿಲ್ಲ. ನೀವು ಕೊಟ್ಟ ಮೇಲೆ ಮಾಹಿತಿ ಬರುತ್ತೆ. 1 ಪಾಯಿಂಟ್. 2ನೇ ಪಾಯಿಂಟು, ಅದು AW ಹಂತದಲ್ಲಿ ಮಾಡ್ಬೇಕಾದ್ರೆ ಯಾವುದೋ ಒಂದು ರಾತ್ರಿವರೆಗೆ ಹಾಕ್ಬಿಟ್ಟಿರ್ತಾರೆ. ರಾತ್ರಿವರೆಗೆ ಗೊತ್ತಿಲ್ಲ ಅಬ್ಸರ್ವ್ ಮಾಡೋದು, ಅದರ ಒಳ್ಳೆ ಹೋಗ್ಲಿಕ್ಕಿಲ್ಲ ಆ ಹಂತದಲ್ಲಿ ಹಾಕ್ಬಿಟ್ಟಿರ್ತಾರೆ. ಅವ್ನು ತೆರಬಹುದು ನಮ್ಮ ಸರ್. ಓಕೆ ಸರ್, ಈಗ ಪಾಯ ಅಗದು ಬಿಟ್ಟು ಸಿಮೆಂಟ್ ಹಾಕಿದಾಗ ನಿಮ್ಮ ಅಧಿಕಾರಿಗಳಿಗೆ ಫೋನ್ ಮಾಡಿ ರೆಕಾರ್ಡ್ ತೋರಿಸ್ತೀನಿ, ಆಗ್ತಾ ಇದ್ರಿ ಇವತ್ತು ರಾತ್ರಿ ನಿಲ್ಲಿಸ್ತಾರಪ್ಪ ಅಂತ. ನಿಮ್ಮ ಅಧಿಕಾರಿಗಳು ಯಾಕೆ ಬಂದಿಲ್ಲ? ನಿಮ್ಗೆ ನೋಡೋಕ್ ಆಗಲ್ಲ ಬಿಡಿ. ಅಧಿಕಾರಿಗಳು ನಿಮ್ಗೆ ಸರ್ ಸಿಂಪಲ್ ಆಗಿ ಹೇಳ್ತೀನಿ, ನಿಮ್ಗೆ AE ಕೆಳಗಡೆ AEಗಳು ನಿಮ್ಗೆ ಒಂದೊಂದು ಏರಿಯಾಗೆ ಒಂದೊಂದು AEಗಳು ಕೊಟ್ಟಿರ್ತೀರ, ಕರೆಕ್ಟಾ ಸರ್? ಅವ್ರು ನೋಡ್ಕೊಂಡಿಲ್ಲ ಅಂದ್ರೆ ಅವ್ರ ಮೇಲೆ ಕ್ರಮ ನೀವು ತೆಗೆಸಿದ್ದೀರಾ? ನೀವು ನೋಡ್ಕೊಳಕ್ಕಾಗಲ್ಲ. ನೀವು ಸರ್ ಏನಾಗುತ್ತೆ, AEಗಳನ್ನ ಮತ್ತು EEಗಳನ್ನ ನೋಡ್ಕೊಳ್ಳೋದಕ್ಕೆ ನಿಮ್ಮನ್ನ ನೇಮಿಸಿದ್ದಾರೆ 6 ಇಂಜಿನಿಯರ್. ಅವ್ರು ಮಾಡಿಲ್ಲ ಕೆಲಸ ಅಂದ್ರೆ ನೀವು ಯಾರ ಮೇಲೆ ಪನಿಷ್ಮೆಂಟ್ ತಗೋಬೇಕು? ಇವತ್ತಿನವರೆಗೂ ನಿಮ್ ಬಾಯಲ್ಲಿ ವಿಡಿಯೋಗಳೆಲ್ಲ ಹೇಳ್ತಾ ಇದೀನಿ. ಆಯ್ತು AE ಮೇಲೆ ನಾನು ಈ ಕೂಡಲೇ ಕ್ರಮ ಜರುಗಿಸೋದಕ್ಕೆ ಲೆಟರ್ ಹಾಕ್ತೀನಿ ಅಂತ ಒಂದು ಸಸ್ಪೆಂಡೋ ಇಲ್ದಿರ ಒಂದು ಪನಿಷ್ಮೆಂಟು ಏನೇನಾಗ್ಲಿ ಸರ್, ಆ ಏರಿಯಾದಲ್ಲಿ ಹೆಂಗೆ ನೀವು ಮಾಡೋಕೆ ಇಷ್ಟು ವರ್ಷಗಳು ಬಿಟ್ಟೆ ಅಂತ ಅವ್ರ ಮೇಲೆ ಆಗ್ಲಿ ಮತ್ತು AW ಮೇಲೆ ಇವ್ರು 3 ಮೇಲೆ ನೀವು ತಗೊಳಕ್ ನಿಮ್ಗೆ ಆಗ್ತೀವಿ. ಯಾಕೆ ನೀವು ಮಾಡಿ ಹೋಗಿದ್ರಂತೆ. ಈ ಸಮಯದಲ್ಲಿ ಎಲೆಕ್ಷನ್ ಆಗಿದ್ರೆ ಎಲೆಕ್ಷನ್ ತೆಗಿಬೇಕು, ಎಲೆಕ್ಷನ್ ಅದಾಯ್ತಲ್ಲ ಸರ್. ಅದಾದ್ಮೇಲೆ ನೀವು ಇನ್ನೊಂದು ನಿಮ್ಮ ರೋಡಲ್ಲಿ ಯಾರೋ ಆಗಿರೋದಾಗ್ಲಿ ಬೋರ್ಡ್ ಹಾಕೋದು ಹಾಕ್ದಾಗ ನೀವು ಫಸ್ಟ್ ಪ್ರತಿಮಾ ಮಾಡಬೇಕಾಗಿದ್ದು FIR ಆಗಿಲ್ಲ. ಅದು ಯಾಕೆ ತಪ್ಪು? ಆ AE ಮತ್ತು AW ತಪ್ಪು. ಅವ್ರ ಮೇಲೆ ನೀವು ಏನ್ ಕ್ರಮ, ಇವಾಗ FIR ಹಾಕ್ಸಿಲ್ವಲ್ಲ, FIR ಅವ್ರು ಹಾಕ್ಸಿಲ್ಲ ಅಂದಾಗ ಅವ್ರ ಮೇಲೆ ನೀವೇನ್ ಕ್ರಮ ಜರುಗಿಸಿದ್ರ? ಅಲ್ಲಿಗೆ ನಿಮ್ ಪೈಸಲ್ಲ, ನಿಮ್ಮ ಕುರ್ಚಿಗೆ ನೀವು ದ್ರೋಹ ಮಾಡ್ಕೊಂಡಂಗೆ. ನಿಮ್ಮ ಕುರ್ಚಿಯಲ್ಲಿ ನಿಮ್ಗೆ ಅಧಿಕಾರ ಎಷ್ಟಿದೆ ಸರ್? ನಿಮ್ಮ ಅಧಿಕಾರ ಯಾಕೆ ಚಲಾಯಿಸಿಲ್ಲ? ಯಾರಿದ್ದಾರೆ ಪ್ರಿನ್ಸಿಪಲ್ ಸೆಕ್ರೆಟರಿ ಎಷ್ಟು ದಿನ ಬೇಕಾಗುತ್ತೆ? ಒಂದು ನಿಮಿಷ ಇನ್ನು ಎಷ್ಟು ದಿನ ಬೇಕಾಗುತ್ತೆ? ಮಂಡೇ ಹೇಳ್ತೀವಿ. ಮಂಡೇ ಆಗದಲ್ಲ ಸರ್, ಮಂಡೆ ಹಾಕಿಬಿಡ್ಬೇಕು. ಹೇಳಿ ಸರ್, ಹೇಳಿ ಮಾತಾಡಿ. ನಾವು ಯಾಕೆ ನಿಮ್ಮ ಮೇಲೆ ಇಷ್ಟು ಒತ್ತಡ ಮಾಡ್ತಾ ಇದ್ದೀವಿ ಅಂದ್ರೆ, ಈಗ ಗಾಳಿ ಮಳೆಗೆ ಚಂದಾಪುರದಿಂದ ಆನೇಕಲ್ಗೆ 23 ಇದೆ ಸರ್. ಚಂದಾಪುರದಿಂದ ಈ ಕಡೆ ಮುತ್ತನಲ್ಲೂರು ಕ್ರಾಸ್ಗೆ 18 ಇದಾವೆ ಸರ್. ಆ ಕಡೆ ನಿಮ್ಮ ರೋಡ್ಗಳು, ಇನ್ನೆಲ್ಲಾ ರೋಡ್ಗಳಲ್ಲಿ, ಆಮೇಲೆ ಉಸ್ಕೂರ್ ರೋಡಲ್ಲಿ 5 ಇದಾವೆ ಸರ್. ಈ ಎಲ್ಲಾ ರೋಡ್ಗಳಲ್ಲಿ ನಾವು ಇನ್ನು ಮಿಕ್ಕಿ ಲೆಕ್ಕ ಹಾಕಿದ್ರೆ ಕನಿಷ್ಠ ನಿಮ್ಮದ್ರಲ್ಲಿ PW ಮಾತ್ರ ಇದರಲ್ಲಿ ಇದರಲ್ಲಿ ಇನ್ನೊಂದ್ರಲ್ಲಿ ಬಿಟ್ಟು ಕಮ್ಮಿ ಅಂತ 150 ನಿಮ್ಮದ್ರಲ್ಲಿ ಮಾತ್ರ PW ಮಾತ್ರ. ಪ್ರತಿಯೊಂದು ವಿಡಿಯೋ ಒಂದೊಂದು ವಾರಕ್ಕೆ ಒಂದೊಂದು ನಾನೇ ಡಬ್ಬಲ್ ಮೇಲೆ ಸರ್, AW ಮೇಲೆ ಈ ಕೂಡಲೇ ನೀವು ಕ್ರಮ ಜರುಗಿಸಿ ಡಬ್ಬಲ್ ಮೇಲೆ ನೀವು ಲೆಟರ್ ಹಾಕಿರೋದು ನೆಕ್ಸ್ಟ್ ವೀಕ್ immediately you issue a notice and also you check on Monday along with ಹೋಗ್ಬಿಡಿ, ನೋಡ್ಕೊಂಡು ಬನ್ನಿ. ಒಳ್ಳೆ ಕೆಲಸ ಮಾಡ್ತಾ ಇರೋದು. ಯಾಕಂದ್ರೆ ಅವ್ನು ಯಾವುದೇ ಕಾರಣಕ್ಕೂ
ಬೇರೆಯವ್ರಿಗೆ ನಮ್ಮ ಇದ್ರಲ್ಲಿ ರೋಡ್ನಲ್ಲಿ ಹಾಕ್ಬಿಟ್ಟು ಹಣ ಮಾಡಕ್ ನಾವು ಇಲ್ಲ. Okay. Actually ನಮ್ಮ ಇಂಜಿನಿಯರ್ ತಪ್ಪು ಸಸ್ಪೆಂಡ್ ಮಾಡೋದು ಒಂದು ದಿನದ ಕೆಲಸ. ಮಾಡಿಲ್ಲ ಅಂದ್ರೆ ಕೂರ್ತೀವಿ ಸರ್. ಇರಿ, ಒಂದ್ ನಿಮಿಷ ವಿಜಯ್. ಈಗ ನೆಕ್ಸ್ಟ್ ಸರ್, ಈಗ ನಿಮ್ಮ ಮೀಟಿಂಗ್ ಆಗ್ಲೇಬೇಕು. ಸಸ್ಪೆಂಡ್ ಇಲ್ಲಿ ಕೂರ್ತೀನಿ. AEE ನೋಡಿ ಸರ್, ಮಾಡಿಲ್ಲ ಅಂದ್ರೆ ಇಲ್ಲಿ ಕೂರ್ತೀನಿ. ಆಗಲೇ ಇಲ್ಲ, ಅವ್ರು ಬೆಳಿಗ್ಗೆ ಚೆಕ್ ಮಾಡಿ ಮಂಡೇ ಈವ್ನಿಂಗ್ ಅವ್ರು ಸಂಬಂಧಪಟ್ಟ ಅದು ಆ ಒಂದು ಆನೆಕಲ್ಲಿಗೆ ಸಂಬಂಧಪಟ್ಟದಲ್ಲ ನೀವು ಹೇಳ್ತಾರೆ. ಮಾದೇಪುರ ಆನೆಕಲ್ ಎರಡು ಇದೆ. ಅದಕ್ಕೆ ಸಂಬಂಧ ಮಾದೇಪುರ ಅದಕ್ಕೆ ಬರ್ತಾರೆ. ಆನೆಕಲ್ ಸಬ್ ಡಿವಿಷನ್ ಬರುತ್ತೆ ಅಲ್ವಾ? ಆನೆಕಲ್ ಸಬ್ ಡಿವಿಷನ್ ಆಲ್ ಇಂಜಿನಿಯರ್ಸ್ ಅಲಾಂಗ್ KW including and you will meet on Monday at 4 o'clock. ನಾನು ಯಾವತ್ತು ಬರ್ಲಿ ಸರ್ ಈಗ? ನೀವು ಒಳ್ಳೆ ಕೆಲಸ ಮಾಡಿ ನಾವೇ ಹೋಗ್ಬಿಟ್ಟು ಹೋಗ್ತೀರಿ ಇಲ್ಲಿ. ಸಾಧ್ಯ ಒಂದು ಕೆಲಸ ಮಾಡಿ ಅಲ್ಲ, ನೀವು ನಿಮ್ ಮಂಡೇ 4 ಗಂಟೆ ಬನ್ನಿ ನೋಡೋಣ. ಇಲ್ಲಿಗೆ ನಾನು 4 ಗಂಟೆ ಮಂಡೇ ಸರ್. ಅವತ್ತು ಯಾವ್ದು ಮೀಟಿಂಗ್ ಇರಲ್ಲ ಸರ್. ಯಾಕಂದ್ರೆ ನಾವು ಪಾಪ ಎಲ್ಲೆಲ್ಲೋ ಕೆಲಸ ಹದಿನೈದು ಗಂಟೆನ ಕರೀತೀವಿ ನಾವು. ದಯವಿಟ್ಟು ಒಂದಷ್ಟು ಸಸ್ಪೆಂಡ್ ಮಾಡೋದು ಒಳ್ಳೆ ಕೆಲಸ ಮಾಡಿ ಸರ್ ನೀವು. ನೋಡಿ ಸರ್, ಯಾಕಂದ್ರೆ ಏನೂ ಆಗಲ್ಲ ಸರ್. ಅವರ ಇದು ಒಂದು ವಿಡಿಯೋ ತೋರಿಸಿ ನೋಡಿ ಸರ್. ನಿನ್ನೆ ಕಾರಣ ಮೇಲೆ ಮೀಟಿಂಗ್ ಮಧ್ಯಾಹ್ನ ಏನಿಲ್ಲ ಸರ್. ಈಗ ವಿಶ್ವೇಶ್ವರ ಫೋಟೋ ಇಟ್ಕೊಂಡಿದ್ರ ಅಂತ ಮಹಾನ್ ಭಾವ ಇನ್ನು ಹುಟ್ಟೋದಿಲ್ಲ. ಅಂತವ್ರ ಮುಂದೆ ನೀವು ಹೇಳ್ತಾ ಇದ್ದೀನಿ, ಹೇಳಿದೆ ನಾನು. ಇಂಥ ಕಡಿವಾಣ ಹಾಕ್ಬಿಟ್ರೆ ಇವರು ಯಾರು ಮೀಸ್ತಾ ಇದಾರೋ ಈ ಬೋರ್ಡ್ಗಳಲ್ಲಿ, ನಮಗೂ ಪ್ರೆಜರ್ಗಳಿದೆ. ನಾವೇನು ಇಲ್ಲಿ ಹೋರಾಟ ಬಂದ ಪ್ರೆಜರ್ ಇಲ್ಲ ಅಂತಲ್ಲ. ಅದು ನಾವು KRS ಯಾರು ಬೊಗ್ಗೋದಿಲ್ಲ, ಎದುರೋದು ಇಲ್ಲ. ನಮ್ಮ ಬಗ್ಗೆ ಗೊತ್ತಿಲ್ಲ. ಈ ಕೂಡಲೇ ಕ್ರಮ ಜರುಗಿಸಿ ಅಧಿಕಾರಿಗಳಿಗೆ ನೀವು ಸಸ್ಪೆಂಡ್ ಮಾಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಧರಣಿ ಮಾಡ್ತೀರಿ. ನೀವು ನಮ್ಗೆ ಅಪ್ಲೈ ಕೊಡ್ಬೇಕು. ಒಳ್ಳೆ ಕೆಲಸ ಮಾಡಿದ್ರೆ ಧನ್ಯವಾದ. ಥ್ಯಾಂಕ್ ಯು.